ಅದು ಮನೆಗೆ ಹೋದ್ರೆ ಎಲ್ಲರೂ ಇಟ್ಸ್ ಓಕೆ ಐ ಆಮ್ ಫೈನ್ ಅದೇ ವಿಷಯ ಮಾತಾಡ್ತಾರೆ ಅಂತ ಇದು ಹೇಗಿದ್ರು ಬುಕ್ ಆಗಿತ್ತಲ್ಲ, ಯಾರು ಬರಲ್ಲ ಅನ್ಕೊಂಡು ಇದಕ್ಕೆ ಪೇ ಮಾಡಿದ್ ನನ್ನ ಪೇರೆಂಟ್ಸ್. ಐ ಆಮ್ ಸಾರಿ, ಐ ಡಿಂಟ್ ನೋ. ರಾಧಾ, ಆ್ಯಕ್ಚುಲಿ ನೀವಿರ್ಬೇಕಲ್ವಾ, ನಾನು ಹೋಗ್ಬೇಕನ್ಸುತ್ತೆ. ನೀವಿರಿ, ನಾನು ಹೋಗ್ತೀನಿ. Your order, sir. Thank you. ಅದು ನಮ್ಮ ಸ್ಟಾರ್ಟಪ್ ಸ್ವಲ್ಪ ಇನ್ವೆಸ್ಟರ್ಸ್ ಹುಡುಕ್ತಾ ಇದ್ವಿ, ಸೊ ನಾಳೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೆ. ತಗೊಳ್ಳಿ. ಇವಾಗಲೂ ಟಚ್ಚಲ್ಲಿದ್ದಾಳ? ಇಲ್ಲ, 7 years ಆಯಿತು. ವಾಟ್ 7? ಮತ್ತೆ ಓಕೆ, ಇನ್ನೂ ಅವಳನ್ನ ಇಷ್ಟಪಡ್ತಾ ಇದೆಯಾ? ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಅವಳು ಇನ್ನೂ ಇಷ್ಟಪಡ್ತಾ ಇದ್ದಾಳೆ ಅಂತ ನಿಂಗೆ ಅನ್ಸುತ್ತಾ? ಇದಕ್ಕೆ ಮುಂಚೆನೂ ಆ ಕ್ವಶನ್ಗೆ ಆನ್ಸರ್ ಸಿಕ್ಕಿರಲಿಲ್ಲ. ಸೊ ಅವಳು ನೀನು ಯಾವತ್ತೂ ಇಷ್ಟಪಟ್ಟಿಲ್ಲ? ನಂಗೆ ಗೊತ್ತಿಲ್ಲ ರಾಧಾ, ಐ ಡೋಂಟ್ ನೋ. ಮತ್ತೆ ಯಾಕೆ ನಾವು ಈ ಮದುವೆ ಆಗಲಿಲ್ಲ ಸಿಡ್? ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯಾ? ರಾಧಾ, ಪ್ರತಿ ನಿಮಿಷನೂ ನನ್ನ ಮೈಂಡ್ ನಿಮ್ಮನ್ನ ಅವಳ ಜೊತೆ ಕಂಪೇರ್ ಮಾಡ್ತಾ ಇತ್ತು. ನಾನು ಅವಳ ಜೊತೆ ಮಾತಾಡಿದ ಥರ ನಿಮ್ಮ ಜೊತೆ ಯಾಕೆ ಮಾತಾಡೋಕ್ಕಾಗ್ತಿಲ್ಲ ಅನ್ನೋದು. ಅವಳು ಖುಷಿಲಿರೋದನ್ನ ನೋಡಿ ನನಗಾಗ್ತಿದ್ದಿದ್ದು ಖುಷಿ, ಅವಳನ್ನ ಸ್ಮೈಲ್ ಮಾಡ್ಸೋಕ್ಕೆ ನನಗಿದ್ದಿದ್ದ ಎಕ್ಸೈಟ್ಮೆಂಟ್ ನಿಮ್ಮ ಬಗ್ಗೆ ಯಾಕೆ ತೋರ್ಸೋಕ್ಕಾಗ್ತಿಲ್ಲ ಅನ್ನೋದು ಕಾಡ್ತಾ ಇತ್ತು. ಐ ಥಿಂಕ್ ನಾನು ವೆಯ್ಟ್ ಮಾಡ್ತಾ ಇರೋದು ಅವಳು ವಾಪಸ್ ಸಿಗಲಿ ಅಂತಲ್ಲ ರಾಧಾ, ನನ್ನ ತಲೆಯಿಂದ ಮನಸ್ಸಿಂದ ಅವಳು ಕಂಪ್ಲೀಟಾಗಿ ಹೋಗಲಿ ಅಂತ. ಹೀಗಿರುವಾಗ ನಿಮ್ಮ ಮದುವೆ ಆಗೋದು ತಪ್ಪು ಅನ್ನಿಸ್ತು. ಅಥವಾ ಅವಳು ಆಲ್ರೆಡಿ ಮ್ಯಾರಿಡ್ ಅಂತ ಗೊತ್ತಾದರೆ ಎಲ್ಲ ಸರಿ ಹೋಗುತ್ತಲ್ವಾ ಸಿಡ್? ನಿಂಗೋಸ್ಕರ ವೆಯ್ಟ್ ಮಾಡ್ಬೋದಲ್ವಾ ಸಿಡ್? ರಾಧಾ, ನಂಗೆ ಇಲ್ಲ ಸಿಡ್, ನಿಂಗೆ ಅರ್ಥ ಆಗಲ್ಲ. ನಿಂಗೆ ಯಾವತ್ತೂ ಅರ್ಥ ಆಗಲ್ಲ. ಫೈನ್, ನಂಗೆ ಅರ್ಥ ಆಗದೆ ಇರ್ಬೋದು, ಬಟ್ ನನ್ನಿಂದ ನಿನ್ಗೆ ಯಾವುದೇ ಯು ಕಿಸ್ ಮೀ. ಹಾ? ಐ ನೀಡ್ ಟು ಲೀವ್. ಪ್ಲೀಸ್ ಪ್ಲೀಸ್.
ಗುಡ್ ನೈಟ್. ಅವಳಿಗೆ ನೀನಂದ್ರೆ ಇಷ್ಟ ಇತ್ತು, ಅವಳಿಂದ ಮದುವೆ ಆಗದೆ ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ